ಕಾಣುವಂಥದ್ದು ಅರಬ್ಬಿ ಸಮುದ್ರ, ಇದು ಉಪ್ಪು ನೀರು ಹೊಳೆ, ನೇತ್ರಾವತಿ ಹೊಳೆ. ಇದು ಹೈ ಟೈಡ್ ಲೋ ಟೈಡ್ CRZ 1 ಬರುತ್ತೆ. ಇವರು ಚೆನ್ನೈಯ NGTಗೆ ಸ್ಮಾರ್ಟ್ ಸಿಟಿಯವರು ಅಫಿಡವಿಟ್ ಕೊಡ್ತಾರೆ, ನಾವು ಯಾವುದೇ ಪರ್ಮನೆಂಟ್ ಸ್ಟ್ರಕ್ಚರನ್ನು ಮಾಡಲಿಲ್ಲ, ನಾವು ಅದನ್ನು ಬಿಟ್ಟು ಸೈಕಲ್ ಪಾರ್ಕನ್ನು ಇದು CRZ ಏರಿಯಾವನ್ನು ಬಿಟ್ಟು ಮಾಡಿದ್ದೀವಿ ಅಂತ ಹೇಳಿ. ಹಾಗೆ ನಾವು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ಇದು ಹೊಳೆ ಪಕ್ಕದಲ್ಲೇ ಮಾಡಿರುವಂಥದ್ದು. ಇದು 2-3 ಮೀಟರ್ ಅಂತರ ಕೂಡ ಇಲ್ಲ. ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಹೌದಾ ಅಲ್ವಾ, ಸಿಮೆಂಟ್ ಹಾಕಿ ಮಾಡುವಂಥದ್ದು. ಇದನ್ನು ಹೇಗೆ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಇದನ್ನು ಕೂಡ ಮಾಡಿದ್ದಾರೆ. ಹೇಗೆ ಅಂತ ನಿಮಗೆ ಕೆಳಗೆ ಇಳಿದು ತೋರಿಸ್ತೇನೆ ನೋಡಿ. ಮರದ ಬೇರು, ಓಡು, ಇಡೀ ಬಿಲ್ಡಿಂಗ್ ವೇಸ್ಟ್ಗಳನ್ನು ನೋಡಿ. ಇದು 2 ಬೆರಳಲ್ಲಿ ಹಾಕಿ ಹೀಗೆ ಎತ್ತಿ ಬೀಳ್ತಾರೆ. ನೋಡಿ, 2 ಬೆರಳು ಸಾಕಿದೆ. ಇದು ಇವರು ಸ್ಮಾರ್ಟ್ ಸಿಟಿ 70 ಕೋಟಿ ಕಾಮಗಾರಿ. ಇದರಲ್ಲಿ ಏನಿಲ್ಲ, ಬರೀ ಜಲ್ಲಿಕಲ್ಲು. ಇದು ಜಲ್ಲಿಕಲ್ಲು ಬಿಟ್ಟರೆ ಇದರಲ್ಲಿ ಸಿಮೆಂಟಿನ ಅಂಶವೇ ಇಲ್ಲ. ಇದನ್ನು ಮಾಡಿಕೊಂಡು ಇವರು 70 ಕೋಟಿ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ನಾವು ಕೇಳೋದು ಜನಪ್ರತಿನಿಧಿಗಳಲ್ಲಿ, ಇಲ್ಲಿ MP ಗಳು, ಮಾಜಿ MP ಗಳು, MLAಗಳು, ಇವರೆಲ್ಲ ಜಿಲ್ಲಾಡಳಿತ ಇವನ್ನೆಲ್ಲ ಕರ್ಕೊಂಡು, ಮೀಡಿಯಾದವ್ರನ್ನ ಕರ್ಕೊಂಡು ಇಲ್ಲೇ ಒಂದು ಮಾಧ್ಯಮ ಚರ್ಚೆಯನ್ನು ಮಾಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಸ್ಮಾರ್ಟ್ ಸಿಟಿ ಯೋಜನೆಯೊಳಗೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಯೋಜನೆ ಯಾವ ಕರ್ಮಕ್ಕಾಗಿ ಮಾಡುವಂಥದ್ದು? ಪಬ್ಲಿಕ್ ಟ್ಯಾಕ್ಸ್ ಪೇಡ್ ಮನಿ ಅಲ್ವಾ ಇದು ಹಣ?